ನಮಸ್ಕಾರ. ಸುಹಾಸಿನಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಹಾಗಂತ ಮಾವಿನ ಹಣ್ಣನ್ನ ಅತಿಯಾಗಿ ಸೇವಿಸಿದ್ರೆ ಅದರಿಂದ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಹೇಳಿ ಕೇಳಿ, ಇದು ಮಾವಿನ ಹಣ್ಣಿನ ಸೀಸನ್. ಎಲ್ಲೂ ನೋಡಿದ್ರೂ ನಾವು ಮಾವಿನ ಹಣ್ಣನ್ನೇ ಕಾಣ್ಬೋದು. ಮಾವಿನ ಹಣ್ಣನ್ನ ಯಾವ ಪ್ರಮಾಣದಲ್ಲಿ ತಿನ್ನಬೇಕು, ಮಾವಿನ ಹಣ್ಣಿನ ಮಹತ್ವ ಏನು, ಆರೋಗ್ಯದ ವಿಷಯದಲ್ಲಿ ಮಾವಿನ ಹಣ್ಣು ಎಷ್ಟು ಸಹಕಾರಿ, ಇವೆಲ್ಲದರ ಬಗ್ಗೆ ಬೆಳಕು ಚೆಲ್ಲತ್ತೆ ಇವತ್ತಿನ ಸುಹಾಸಿನಿ. ಮತ್ತೊಮ್ಮೆ ಸುಹಾಸಿನಿಗೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಇವತ್ತಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ, ಈ ಹಣ್ಣಿನ ರಾಜ ಅಂತಾನೆ ಮಾವಿನ ಹಣ್ಣನ್ನ ಕರೀತಾರೆ. ಎಲ್ಲ ಶುಭ ಸಂದರ್ಭದಲ್ಲೂ ಮಾವಿನ ಹಣ್ಣನ್ನ ಉಪಯೋಗಿಸ್ತೀವಿ ನಾವು. ಹಣ್ಣು ಮಾತ್ರ ಅಲ್ಲ, ಮಾವಿನ ಎಲೆನೂ ಕೂಡ ಉಪಯೋಗಿಸ್ತೀವಿ. ಒಟ್ಟಾರೆ ಮಾವು ಅಂದ್ರೇ ಶುಭ ಸಂಕೇತ ಅಂತ. ಮಾವಿನ ಹಣ್ಣಿನ ಮಹತ್ವ ಏನು ಗುರುಜಿ? ಅದು ಹಣ್ಣು ಅಂತ ಹೇಳಬೇಕಾದ್ರೆ ಎಲ್ಲರಿಗೂ ಹಣ್ಣು ಅಂದರೆ ಇಷ್ಟ ಇರುತ್ತೆ. ಅದರೊಳಗೂ ಈ ಮಾವಿನ ಹಣ್ಣು ಅನ್ಬೇಕಾದ್ರೆ ಬಾಯಿನಲ್ಲಿ ನೀರು ಬಂದ್ಬಿಡುತ್ತೆ. ಅಂದರೆ ಅಷ್ಟು ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಹಣ್ಣು. ಅದರೊಳಗೂ ಕೇವಲ ಅದರದ್ದು ಹುಳಿತನಕ್ಕೆ ಆಕರ್ಷಣೆ ಅಂತ ಅಷ್ಟೇ ಅಲ್ಲ, ಅದರ ರುಚಿಗೆ, ಜೊತೆನಲ್ಲಿ ಅದರ ಬಣ್ಣಕ್ಕೆ ಮತ್ತು ಅದರ ಆಕಾರ. ನೀವು ಯಾವುದೇ ಹಣ್ಣನ್ನಾದರೂ ನೋಡಿ, ಮಾವಿನ ಹಣ್ಣಿನ ಆಕಾರವನ್ನು ನೋಡಿದಾಗ ಬಹಳ ಒಂದು ಸಂತೋಷವಾಗ್ತಕ್ಕಂಥದ್ದು ಇರುತ್ತೆ. ಮತ್ತು ಅದರಲ್ಲಿ ಬಣ್ಣವು ಆ ಕತ್ತರಿಸಿದಾಗಲೂ ಸಹ ಆ ಒಂದು ರೀತಿ ಕೇಸರಿಯ ಬಣ್ಣ ಏನಿರುತ್ತೆ, ಏನು ತಿಂದ್ಬಿಡೋಣೇನೋ, ಎಷ್ಟು ರುಚಿ ಇದೆಯೇನೋ ಅಂತ ಹೌದು ಅಟ್ರಾಕ್ಟ್ ಮಾಡುತ್ತೆ. ಅದರಿಂದ ಅದು ತಿಂದ ಮೇಲೂ ಸಹ ಅಷ್ಟೇ ಒಳ್ಳೆಯದನ್ನು ಆರೋಗ್ಯಕ್ಕೆ ಕೊಡೋದ್ರಿಂದ, ಜೊತೆನ ಅಷ್ಟೇ ರುಚಿಕರವಾಗಿರೋದ್ರಿಂದ, ಎಲ್ಲ ಹಣ್ಣುಗಳಿಗಿಂತಲೂ ರುಚಿ ತನ್ನದೇ ಆದಂಥ, ಆಯಾ ಹಣ್ಣುಗಳು ತನ್ನದೇ ಆದಂಥ ಸೊಗಡನ್ನು ಬೀರ್ತಕ್ಕಂಥದ್ದಿದೆ. ಆದರೆ ಎಲ್ಲ ಹಣ್ಣುಗಳಿಗಿಂತಲೂ ವಿಶೇಷವಾಗಿ ಇದನ್ನು ಎಲ್ಲರೂ ಬಯಸೋದ್ರಿಂದ ಹಣ್ಣುಗಳ ರಾಜ ಅಂತ ಸಹ ಇದಕ್ಕೆ ಕರಿತಕ್ಕಂಥದ್ದು. ಇನ್ನು ಮಾವಿನ ಒಂದು ಭಾಗಕ್ಕೆ ಹಣ್ಣಿಗಿನ ಬಿಟ್ಟುಬಿಟ್ಟು ಎಲೆಗಳಿಗೆ ಬಂದರೆ, ಬಹುಶಃ ಮಾವಿನ ಎಲೆಗೆ ಸಿಕ್ಕಂತಹ ಒಂದು ಪ್ರಾಶಸ್ತ್ಯ ಈ ಹಿಂದೂ ಸಂಪ್ರದಾಯದಲ್ಲಿ ಇನ್ಯಾವುದಕ್ಕೂ ಸಿಕ್ಕಿರ್ಲಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಯಾವುದೇ ಮದುವೆ ಸಮಾರಂಭ ಇರಲಿ, ಶೋಭಾನ ಇರಲಿ, ಅಥವಾ ಮನೆಯಲ್ಲಿ ಏನೇ ಒಂದು ಶುಭ ಸಮಾರಂಭಗಳಾಗಲಿ, ಅಥವಾ ಒಂದು ಸಣ್ಣದೊಂದು ಪೂಜೆ ಆಗಿದೆ ನಡೆಯುತ್ತೆ ಅಂತಂದರೂ ಸಹ ಮಾವು ಅತ್ಯಗತ್ಯವಾಗಿ ಬೇಕಾಗತ್ತೆ. ಮಾವಿಗೆ ಅಷ್ಟೊಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಅದರೊಳಗೂ ಯಾಕೆ ಆ ಬೆಲೆಯನ್ನು ಕೊಟ್ಟರು, ಯಾಕೆ ಹಿಂದಿನ ಪ್ರಾಚೀನ ಕಾಲದಲ್ಲಿ ನಮಗೆ ಮಾವಿಗೊಂದು ಶುಭ ಸಂಕೇತವಾಗಿ ತಂದಿಟ್ಕೊಂಡ್ರು, ಕಲಶಕ್ಕೆ ಯಾಕೆ ಬಳಸಿದ್ರು, ಅದಲ್ಲದೆ ಇಷ್ಟಕ್ಕೆ ಬಳಸಿದಾರ ಅಥವಾ ಇನ್ಯಾವುದಕ್ಕಾದರೂ ಮಾವನ್ನು ಬಳಸ್ತೀವ ಅಂತೆಲ್ಲ ಮಾವಿನ ಬಗ್ಗೆ ನಾವು ಅಷ್ಟೊಂದು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಮಾವು ನಮ್ಮ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಸಹ ನಮ್ಮ ಜೊತೆಯಲ್ಲಿ ಇರಬಹುದಾದಂಥ ಒಂದು ವನಸ್ಪತಿ. ಈ ಜಗತ್ತಿನಲ್ಲಿ ಆ ದೈವ ಸೃಷ್ಟಿಯೇ ಆಗಿದೆ. ಏನೋ ಹುಟ್ಟಿದ್ದೀವಿ, ಬದುಕಿದ್ದೀವಿ, ಬಾಳನ್ನು ಸವಿಸಿದ್ದೀವಿ. ಆ ಬಾಳಿನ ಮಧ್ಯದಲ್ಲಿ ಕೆಲವೊಂದು ಗಿಡಗಳ ಮುಖಾಂತರ ಅಥವಾ ಕೆಲವೊಂದು ವನಸ್ಪತಿಗಳ ಮುಖೇನ ನಾವೊಂದು ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಈ ನಿಸರ್ಗದ ಜೊತೆಯಲ್ಲಿ. ಆ ನಿಸರ್ಗ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಆ ನಿಸರ್ಗ ಇಲ್ಲ. ಅದರೊಳಗೂ ಕೆಲವೊಂದು ಸಸ್ಯಗಳು, ಕೆಲವೊಂದು ಮರಗಳಂತೂ ನಮ್ಮ ಜೊತೆಗೆ ಒಂದು ಅವಿನಾಭಾವ ಸಂಬಂಧದ ಒಂದು ಬಾಂಧವ್ಯವನ್ನು ಹೊಂದಿರುತ್ತೆ. ಅಂಥದ್ರಲ್ಲಿ ಈ ಮಾವು ಸಹ ಒಂದು. ಸಾಮಾನ್ಯವಾಗಿ ಒಂದು ನಾಮಕರಣ ಹುಟ್ಟಿದಾಗ ಒಂದು ನಾಮಕರಣ ಮಾಡ್ತಾಯಿದ್ದೀವಿ, ಸೂತಿಕೆಗಳೆಲ್ಲ ಮುಗಿದ ಮೇಲೆ ಒಂದು ತೊಟ್ಲಿ ಹಾಕ್ತಕ್ಕಂಥ ಶಾಸ್ತ್ರ ಇದೆ ಅಂತ ಅನ್ಬೇಕಾದ್ರೆ, ಈ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರಗಳಿರ್ತಕ್ಕಂಥದ್ದು ನಾಮಕರಣವೂ ಸಹ, ಅಥವಾ ಈ ಕರ್ಣವೇದನವಾಗಲಿ, ಅಥವಾ ಯಾವುದೇ ಒಂದು ಶುಭ ಸಮಾರಂಭ ಮಾಡ್ತಾಯಿದ್ದೀವಿ ಪ್ರಾರಂಭದಲ್ಲಿ ಅಂದಾಗ ಮಾವಿನ ತೋರಣವನ್ನು ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಅಲ್ಲಿಂದ ಹಿಡಿದು ಇನ್ನು ಈ ಕಳೇಬರವನ್ನು ಆತ್ಮ ಬಿಟ್ಟು ಹೊರಟು ಹೋಗಿದ್ದಾನೆ, ಈ ಪಾರ್ಥಿವ ಶರೀರ ಈ ಪಂಚಮಹಾಭೂತಗಳಲ್ಲಿ ಲೀನವಾಗುತ್ತೆ ಅಂತ ಅನ್ನುವ ಸಂದರ್ಭದಲ್ಲೂ ಸಹ ಅಗ್ನಿಸ್ಪರ್ಶ ಮಾಡಬೇಕು ಅನ್ನುವಾಗ, ಎಲ್ಲಾದರೂ ಕಟ್ಟಿಗೆಗಳ ರಾಶಿಯನ್ನು ಹಾಕಿ ಸುಡಬೇಕು ಅನ್ನುವಾಗ ಸಂದರ್ಭದಲ್ಲಿ ಮಾವಿನ ಕುಂಟೆ ಒಂದಾದರೂ ಬೇಕು. ಅಂದರೆ ಒಂದು ಮಾವಿನ ಕುಂಟೆಯನ್ನಾದರೂ ಇಟ್ಟು ಸುಡಬೇಕು ಅಂತ. ಮೊದಲೆಲ್ಲ ಮಾವಲ್ಲೇ ಸುಡಬೇಕು ಅಂತಿದ್ದಿದ್ದು. ಕಾರ್ಪೆಂಟ್ರಿ ವರ್ಕ್ಗೆ ಎಲ್ಲ ಮರಗಳನ್ನು ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದಿದೆ. ಆದರೆ ಮಾವನ್ನು ಮಾತ್ರ ಸಾಮಾನ್ಯವಾಗಿ ಬಳಸೋದಿಲ್ಲ. ಒಂದು ಬೆಂಚ್ ಆಗಲಿ, ಒಂದು ಕುರ್ಚಿ ಆಗಲಿ, ಒಂದು ಮಂಚವಾಗಲಿ ಮಾಡಲಿಕ್ಕೆ ಮಾವನ್ನು ಬಳಸ್ಲಿಕ್ಕೆ ಆಗೋಲ್ಲ. ಬಾಗಿಲನ್ನು ಮಾಡಲಿಕ್ಕೆ ಬಳಸಲ್ಲ, ಕಿಟಕಿ ಮಾಡಲಿಕ್ಕೂ ಮುಂಚೆನೇ ಬಳಸಲ್ಲ. ಯಾಕೆ ಅಂತಂದರೆ ಅದರಿಂದ ಧೂಳು ಬೀಳ್ತಕ್ಕಂಥದ್ದು ಇದ್ದೇ ಇದೆ. ಮಾವು ಮರವೇ ಗಟ್ಟಿ ಅಲ್ಲ, ಬೆಂಕಿ ಉರಿಸ್ಲಿಕ್ಕೆ ಅಷ್ಟೇ ಗಟ್ಟಿ. ಆದ್ರೂ ಸಹ ಈ ಸುಡೋದಕ್ಕೆ ಮಾವನ್ನೇ ಯಾಕೆ ಬಳಸಬೇಕು ಅಂತಂದಾಗ ಪ್ರಾಚೀನರಿಗೆ ಎಷ್ಟೊಂದು ಜ್ಞಾನ ಇತ್ತು ಅನ್ನೋದಕ್ಕೆ, ಒಂದು ಸತ್ತಿರ್ತಕ್ಕಂಥ ಈ ಡೆಡ್ ಬಾಡಿನಲ್ಲಿ ಪ್ರತಿ ಒಂದು ಕ್ಷಣಕ್ಕೂ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಆಗ್ತಾನೆ ಹೋಗುತ್ತೆ.
ಅದರೊಳಗೂ ಸುಡಬೇಕಾದ್ರೆ ಸಂಪೂರ್ಣವಾಗಿ ದೇಹ ಸುಟ್ಟು ಕರಕಲಾಗಿ ಮಾಂಸಗಳೆಲ್ಲ ಸುಟ್ಟು ಭಸ್ಮವಾಗಿ ಹೋಗಬೇಕಾದ್ರೆ ದೇಹದಿಂದ ಬರ್ಬೋದಂಥ ಈ ಜೀವಿಗಳು ಯಾವುದು ಬ್ಯಾಕ್ಟೀರಿಯಾಗಳಾಗಲಿ ಅಥವಾ ವೈರಸ್ಗಳಾಗಲಿ ಬಿಡುಗಡೆ ಆಗ್ಬೋದು. ಈ ಬೆಂಕಿಯಿಂದ ಸುಡದೆ ಮತ್ತೆ ಅದರೊಳಗೂ ಸುಮ್ಮನೆ ಬೆಂಕಿಯಿಂದಲೂ ಸಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸುಡದೆ ಪಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಾವನ್ನೇ ಸುಡಬೇಕು ಅಂತ ಮಾಡಿದ್ರು. ಯಾಕೆ ಅಂತಂದರೆ ಆ ಮಾವಿನ ಧೂಳು ಇದೆಯಲ್ಲ, ಭಸ್ಮ ಅಥವಾ ಬೂದಿ, ಆ ಬೂದಿಯು ಸಮೇತ ಈ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರತಕ್ಕಂಥದ್ದು. ಯಾವ ಕಟ್ಟಿಗೆಯಲ್ಲಿ ಆ ದೇಹವನ್ನು ಇಟ್ಟು ಸುಡ್ತೀರಿ, ಸುಡಬೇಕಾದ್ರೂ ಸಹ ಬ್ಯಾಕ್ಟೀರಿಯಾಗಳನ್ನ ಅಲ್ಲೇ ಕೊಂದು ಹಾಕ್ತಕ್ಕಂಥದ್ದಾಗಬೇಕು ಅನ್ನೋದಕ್ಕೆ ಔಷಧೀಯ ಗುಣಗಳನ್ನು ಸಹ ಮಾವಿನ ತೊಗಟೆ, ಮಾವಿನ ಮರಗಳಲ್ಲಿ ಕಂಡುಕೊಂಡಿರ್ತಕ್ಕಂಥ ಹಿರಿಯರು ಇದನ್ನು 1-2-3 ಕುಂಟೆನಾದರೂ ಇಟ್ಟು ಸುಡಬೇಕು ಅನ್ನೋದನ್ನು ತಂದರು. ನಾನು ಇದನ್ನು ನೋಡುವಾಗ ಅನಿಸೋದು, ಮಾವನ್ನು ಕೇವಲ ಒಂದು ಶುಭ ಸಂಕೇತಕ್ಕೆ, ತೋರಣಕ್ಕಾಗಲಿ ಅಥವಾ ಒಂದು ತಿನ್ನೋದಕ್ಕೋಸ್ಕರ ಅಷ್ಟಕ್ಕೆ ಅಲ್ಲ, ನಮ್ಮ ಜೀವನದ ಜೊತೆಯಲ್ಲಿ ಅದೂ ಒಂದು ಸಂಗಾತಿಯಾಗಿ ಈ ಪರಿಸರದಲ್ಲಿ ಬೆಳ್ಕೊಂಡಿರುತ್ತೆ ಅನ್ನೋದಕ್ಕೆ. ಇನ್ನು ಮಾವುಗಳನ್ನೇ ನೋಡಿದ್ರೆ ಸುಮಾರು 400-500 ವಿಧಗಳಿವೆ ಇವತ್ತಿನ ದಿವಸ. ಬೇಕಾದಷ್ಟು ರೀತಿಯಾದಂಥದ್ದಿದೆ. ಅದರೊಳಗೂ ಸಹ ಮಾವಿನ ಉಪ್ಪಿನಕಾಯಿ ಅಂತಂದಾಗ ಎಂಥವ್ರ ಬಾಯಿನಲ್ಲೂ ಸಹ ಆ ನೀರು ಬರಲೇಬೇಕು ಅಲ್ವಾ. ಅದರೊಳಗೂ ಯಾವ್ಯಾವ ರೀತಿಯ ಉಪ್ಪಿನಕಾಯಿಗಳನ್ನ ಮಾಡ್ತಕ್ಕಂಥದ್ದಿದೆ. ಕಸಿ ಮಾವುಗಳನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಹುಳಿ ಮಾವು ಅಂತ ನಾವು ಎಲ್ಲಿ ದೂರ ಇಡ್ತೀವೋ ಅಂತಹ ಹುಳಿ ಮಾವು ಉಪ್ಪಿನಕಾಯಿನಲ್ಲಿ ಬಹಳಷ್ಟು ಶ್ರೇಷ್ಠ. ಈಗ ನಮ್ಮಲ್ಲಿ ಮಲೆನಾಡು ಸೈಡಲ್ಲಂತೂ ಕಾಡು ಮಾವು ಅಂತ ಕರಿತೀವಿ. ಸಣ್ಣ 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 ಮಿಡಿಗಳು ಅಂತ ಹೇಳ್ತೀವಲ್ಲ, ಈ ಪೀಚು ಅಂತಾರೆ, ಕೆಲವರು ಈಚು ಅಂತಾರೆ, ಕೆಲವರು ಈಚು ಅಂತಾರೆ. ಆ ಒಟ್ಟಿನಲ್ಲಿ ಸಣ್ಣ ಮಿಡಿ. ಈ ಮಿಡಿಯನ್ನು, ಅದು ಹುಳಿ ಇರ್ತಕ್ಕಂಥ ಮಿಡಿಗೆ ಹೆಚ್ಚು ಬೇಡಿಕೆ, ಚಿಕ್ಕ ಮಿಡಿಗಳನ್ನ. ಆ ಮಿಡಿಗಳನ್ನು ತಂದು ಖಾರ ಉಪ್ಪುಗಳನ್ನು ಸೇರಿಸಿ ಉಪ್ಪಿನಕಾಯಿ ಅಂತ ಮಾಡಿ ಆ ಉಪ್ಪಿನಕಾಯಿನ ಊಟಕ್ಕೆ ಅಂತ ನಾವು ಬಳಸಬೇಕಾದ್ರೆ ಆ ಊಟದ ಒಂದು ರುಚಿಯೇ ಬದಲಾವಣೆ ಮಾಡುತ್ತೆ. ಎಷ್ಟು ವರ್ಷ ಬೇಕಾದ್ರೂ ತಂದು ಇಟ್ಕೊಂಡ್ಬಿಡ್ಬೋದು. ಅಂದರೆ ಉಪ್ಪಿನಕಾಯಿ ಮಾಡಿ ಸುಮಾರು ಒಂದು 2-3 ವರ್ಷಗಳ ಇಡ್ತಕ್ಕಂಥದ್ದು ಸಹ ಕೆಲವೊಂದು ಕಡೆ ಇದೆ. ಅದರೊಳಗೂ ಡ್ರೈ ಉಪ್ಪಿನಕಾಯಿ ಮಾಡಿ 5-6 ವರ್ಷಗಳ ಕಾಲ ಈ ಮಾವಿನ ಉಪ್ಪಿನಕಾಯಿನ ಇಡ್ತಕ್ಕಂಥದ್ದು. ಇನ್ನು ಗೊರಟು ಹೊಡಿತಕ್ಕಂಥದ್ದು, ಈ ಸಾಮಾನ್ಯವಾಗಿ ಸ್ವಲ್ಪ ಬಲ್ತಿರ್ತಕ್ಕಂಥ ಮಾವಿನಕಾಯಿ ಇದ್ದರೆ ಅದನ್ನು ಒಡೆದು ಆ ಗೊರಟ ಒಡೆದಿರ್ತಕ್ಕಂಥ ಹೋಳು ಉಪ್ಪಿನಕಾಯಿ ಅಂತ. ಅಂದರೆ ಉಪ್ಪಿನಕಾಯಿಗೂ ಸಹ ಮಾವನ್ನು ಬಳಸಿದ್ವಿ, ಆಹಾರಕ್ಕೆ ಬಳಸಿದ್ವಿ, ಆರಾಧನೆಗೆ ಬಳಸಿದ್ವಿ, ಸಾವಿಗೂ ಬಳಸಿದ್ವಿ, ಶುಭ ಸಂಕೇತಕ್ಕೂ ಬಳಸಿದ್ವಿ. ಅಂದರೆ ಮಾವಿನ ಮಹತ್ವ ಎಷ್ಟಿರಬೇಕು ಅಂತ. ಖಂಡಿತವಾಗ್ಲೂ ಗುರುಜಿ, ಮಾವಿನ ಹಣ್ಣಿನ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ ಒಂದು ಚಿಕ್ಕ ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.